ಎಲ್ಲ ಹೆಣ್ಮಕ್ಳೆಲ್ಲ ಎಲ್ಲಿಗೋದ್ರೂ ಫ್ರೀ ಕೊಡ್ತಾ ಇದ್ದೀವಿ. ನೀವು ಕುಮಾರಣ್ಣನ ಕೇಳಬೇಕು, ಆ ದಳದ ಕ್ಯಾಂಡಿಡೇಟ್ ಯಾರಿದ್ದಾನೆ ಅವನು ಕೇಳಬೇಕು. ನಿಮ್ಮ ಲೋಕಸಭಾ ಕ್ಯಾಂಡಿಡೇಟ್ಗೆ ಎಂಪಿಗೆ ಕೇಳಬೇಕು. ನಿನ್ನ ಕಾಲದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದ್ಯಪ್ಪ, ರೈತರ ಮಕ್ಕಳು ಅಂತ ಹೇಳ್ತಾ ಇದ್ದೀರಲ್ಲ, ಯಾವ್ದಾದ್ರು ಒಂದು ಕೆರೆ ತುಂಬಿದಿರೇನಪ್ಪ? ಈಗ ಸತ್ತೇಗಾಲದಿಂದ ಇಗ್ಲೂರಿಗೆ 26 ಕಿಲೋಮೀಟರ್, ಇಗ್ಲೂರಿಂದ ಮೊಗೇನಹಳ್ಳಿಗೆ 58 ಕಿಲೋಮೀಟರ್, ಮೊಗೇನಹಳ್ಳಿಯಿಂದ ಕಣ್ವಕ್ಕೆ 6 ಕಿಲೋಮೀಟರ್, ಕಣ್ವದಿಂದ ವೈಜಿಗುಡ್ಡಕ್ಕೆ 25 ಕಿಲೋಮೀಟರ್, ಒಟ್ಟು 105 ಕಿಲೋಮೀಟರ್. ಒಂದ್ ಕಡೆ ಇನ್ನೊಂದು ಕಡೆಗೆ ಪಂಪು, ಇನ್ನೊಂದು ಕಡೆಯಿಂದ ಇನ್ನೊಂದು ಪಂಪು 160 HP ಪಂಪನ್ನು ಹಾಕಿ ನೀರನ್ನು 115 ಕಿಲೋಮೀಟರ್ಗೆ ಲಿಫ್ಟ್ ಮಾಡಿ ಇವತ್ತು ತಂದು ಈ ಕೆರೆಗಳನ್ನು ತುಂಬಿಸುವಂತ ಕೆಲಸ ಮಾಡ್ತಿದೀವಲ್ಲ. ನೀವು ರೈತನ ಮಕ್ಕಳು ಅಂತ ಹೇಳ್ತೀರಲ್ಲಣ್ಣ, ನಿಮ್ಗೆ ಇರ್ಲಿಲ್ವಾ ಈ ಚಿಂತನೆ? ಈ ಬಡವನ ರೈತನ ಬದುಕಿಸ್ಬೇಕು, ಈ ರೈತನಿಗೆ ಸಹಾಯ ಮಾಡಬೇಕು. ಎಲ್ಲ ಹೆಣ್ಮಕ್ಳೆಲ್ಲ ಎಲ್ಲಿಗೋದ್ರೂ ಫ್ರೀ ಕೊಡ್ತಾ ಇದ್ದೀವಿ. ನೀವು ಕುಮಾರಣ್ಣನ ಕೇಳಬೇಕು, ಆ ದಳದ ಕ್ಯಾಂಡಿಡೇಟ್ ಯಾರಿದ್ದಾನೆ ಅವನು ಕೇಳಬೇಕು. ನಿಮ್ಮ ಲೋಕಸಭಾ ಕ್ಯಾಂಡಿಡೇಟ್ಗೆ ಎಂಪಿಗೆ ಕೇಳಬೇಕು. ನಿನ್ನ ಕಾಲದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದ್ಯಪ್ಪ, ರೈತರ ಮಕ್ಕಳು ಅಂತ ಹೇಳ್ತಾ ಇದ್ದೀರಲ್ಲ, ಯಾವ್ದಾದ್ರು ಒಂದು ಕೆರೆ ತುಂಬಿದಿರೇನಪ್ಪ? ಈಗ ಸತ್ತೇಗಾಲದಿಂದ ಇಗ್ಲೂರಿಗೆ 26 ಕಿಲೋಮೀಟರ್, ಇಗ್ಲೂರಿಂದ ಮೊಗೇನಹಳ್ಳಿಗೆ 58 ಕಿಲೋಮೀಟರ್, ಮೊಗೇನಹಳ್ಳಿಯಿಂದ ಕಣ್ವಕ್ಕೆ 6 ಕಿಲೋಮೀಟರ್, ಕಣ್ವದಿಂದ ವೈಜಿಗುಡ್ಡಕ್ಕೆ 25 ಕಿಲೋಮೀಟರ್, ಒಟ್ಟು 105 ಕಿಲೋಮೀಟರ್. ಒಂದ್ ಕಡೆ ಇನ್ನೊಂದು ಕಡೆಗೆ ಪಂಪು, ಇನ್ನೊಂದು ಕಡೆಯಿಂದ ಇನ್ನೊಂದು ಪಂಪು 160 HP ಪಂಪನ್ನು ಹಾಕಿ ನೀರನ್ನು 115 ಕಿಲೋಮೀಟರ್ಗೆ ಲಿಫ್ಟ್ ಮಾಡಿ ಇವತ್ತು ತಂದು ಈ ಕೆರೆಗಳನ್ನು ತುಂಬಿಸುವಂತ ಕೆಲಸ ಮಾಡ್ತಿದೀವಲ್ಲ. ನೀವು ರೈತನ ಮಕ್ಕಳು ಅಂತ ಹೇಳ್ತೀರಲ್ಲಣ್ಣ, ನಿಮ್ಗೆ ಇರ್ಲಿಲ್ವಾ ಈ ಚಿಂತನೆ? ಈ ಬಡವನ ರೈತನ ಬದುಕಿಸ್ಬೇಕು, ಈ ರೈತನಿಗೆ ಸಹಾಯ ಮಾಡಬೇಕು.